ದಾವಣಗೆರೆ ನಗರದಲ್ಲಿ ಇತ್ತೀಚೆಗೆ ಆರಂಭವಾದ ಸ್ಟ್ರೆಂತ್ ಅರೇನಾ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಸೆಂಟರ್ಗೆ ನಟ ನವೀನ್ ಶಂಕರ್ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ದಾವಣಗೆರೆ ನಗರದ ಎಸ್ಎಸ್ ಲೇಔಟ್ನ ಬಿ ಬ್ಲಾಕ್ನಲ್ಲಿ ಇತ್ತೀಚೆಗೆ ಸ್ಟ್ರೆಂತ್ ಅರೇನಾ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಸೆಂಟರ್ ಉದ್ಘಾಟನೆಗೊಂಡಿದ್ದು, ಗುರುವಾರ ಸಂಜೆ ಸ್ಟ್ರೆಂತ್ ಅರೇನಾ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಸೆಂಟರ್ಗೆ ನಟ ನವೀನ್ ಶಂಕರ್ ಭೇಟಿ ನೀಡಿ ಫಿಟ್ನೆಸ್ ಸೆಂಟರ್ನ ವೀಕ್ಷಣೆ ಮಾಡಿದರಲ್ಲದೆ ಕಿಕ್ ಬಾಕ್ಸಿಂಗ್ ಮಾಡುವ ಮೂಲಕ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಇದೇ ವೇಳೆ ಮಾತನಾಡಿದ ನವೀನ್ ಶಂಕರ್, ನಾನು ಬೆಂಗಳೂರಿನಲ್ಲಿದ್ದರೂ ಇಂತಹ ದೊಡ್ಡ ಹಾಗೂ ಅತ್ಯಾಧುನಿಕ ಫಿಟ್ನೆಸ್ ಸೆಂಟರ್ ನೋಡಿಲ್ಲ. ಇಲ್ಲಿ ಜಿಮ್ನಾಸ್ಟಿಕ್, ಮಾರ್ಷಲ್ ಆರ್ಟ್ಸ್, ಯೋಗ, ಕಾರ್ಡಿಯೋ, ಫಿಲಾಟಿಸ್, ಸೋನಾಬಾತ್, ಜಕೂಜಿ, ಸ್ಟೀಮ್, ಜಂಬೂ ಏರೋಬಿಕ್ಸ್, ನ್ಯೂಟ್ರಿಷನ್ ಕೆಫೆ ಸೇರಿದಂತೆ ಹಲವಾರು ಸವಲತ್ತುಗಳು ಒಂದೇ ಸೂರಿನಡಿ ಇರುವಂತಹ ಜಿಮ್ ದಾವಣಗೆರೆಯಲ್ಲಿ ಆಗಿದ್ದು, ಇಂತಹ ಫಿಟ್ನೆಸ್ ಸೆಂಟರ್ಗೆ ನನ್ನನ್ನು ಕರೆಸಿರುವುದು ಸಂತೋಷ ತಂದಿದೆ ಎಂದರಲ್ಲದೆ ಫಿಟ್ನೆಸ್ ಸೆಂಟರ್ ಉತ್ತಮವಾಗಿ ಬೆಳೆಯಲೆಂದು ಹಾರೈಸಿದರು. ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ಅಂದರೆ ಯಾವುದೇ ಒಂದು ಉದ್ಯಮ ಅಂತ ಕನ್ಸಿಡರ್ ಮಾಡಿದ್ರೆ ಇವಾಗ ಇದನ್ನು ಕೂಡ ಈಗ ಒಂದು ಉದ್ಯಮನೇ ಅಲ್ಲ, ಬಟ್ ಹೆಲ್ತ್ ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಎಸ್ಪೆಷಲಿ ಜಿಮ್ನಾಸ್ಟಿಕ್ಕು ಅಥವಾ ದೈಹಿಕ ಆರೋಗ್ಯವನ್ನು ಚೆನ್ನಾಗಿಡುವಂಥ ಯಾವುದೇ ಈ ಥರದ ವಿಂಗ್ಸು ಇನ್ನಷ್ಟು ಆದಷ್ಟು ಭಾಳ ಖುಷಿ ಆಕವು. ಆ್ಯಂಡ್ ಪಾಸ್ಟ್ ರೀಸೆಂಟ್ಲಿ ಇವಾಗ ಎಲ್ಲರಿಗೂ ಸ್ವಲ್ಪ ಅದ್ರ ಬಗ್ಗೆ ಅರಿವು ಜಾಸ್ತಿ ಆಗ್ತೈತಿ. ನಮ್ಮ ದೇಹ ಚಲೋತ್ನಾಗ ಇಟ್ಕೋಬೇಕು ಅನ್ನೋದು, ಆಮೇಲೆ ದಿನ ಫುಡ್ ಬಗ್ಗೆ ಒಂದು ಸ್ವಲ್ಪ ಅರಿವು ಮಾಡತ್ತೈತಿ. ಸೊ ಹೆಲ್ತ್ ಕಾನ್ಷಿಯಸ್ ಆಗ್ತಾರೆ ಎಲ್ಲರೂ. ಮುಂಚೆ ಆದ್ರೆ ಬರೀ ಸ್ಪೋರ್ಟ್ಸ್ ಪರ್ಸನ್ನು ಇಲ್ಲ ಅಂತಂದರೆ ಬಾಡಿ ಬಿಲ್ಡರ್ಸು ಇಲ್ಲ ಈಗ ನಮಗೆ ಆ್ಯಕ್ಟರ್ಸ್ ನಾವು ಫಿಟ್ ಆಗಿರ್ಬೇಕು, ನಾವು ಪರ್ಟಿಕ್ಯುಲರಾಗಿ ಇವರು ಅಂತ ಅಷ್ಟೇ ಜಾಸ್ತಿ ಒತ್ತು ಕೊಡ್ತಿದ್ರು. ಬಟ್ ಇವಾಗ ಪ್ರತಿಯೊಬ್ಬರು ಕೂಡ ಒತ್ತು ಕೊಡ್ತಾರೆ, ಪ್ರತಿಯೊಬ್ಬರು ವ್ಯಾಯಾಮ ಮಾಡ್ತಾರೆ. ಸೊ ಅಂಥವ್ರಿಗೆ ಒಂದು ಒಳ್ಳೆ ಜಾಗ ಕ್ರಿಯೇಟ್ ಮಾಡಿಕೊಡ್ತಾರೆ ನಮ್ಮ ಸ್ನೇಹಿತರು. ನಾನು ಆ್ಯಕ್ಚುಲಿ ಓಪನಿಂಗಿಗೆ ಬರಬೇಕಿತ್ತು, ಬಟ್ ನಂದು ಸಿನಿಮಾದೊಂದಿಷ್ಟು ಕೆಲಸಗಳು ನಡೀತಿದ್ದರಿಂದ ನಂಗೆ ಬರೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಜಗಳೂರಿನಾಗ ಒಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ಖುಷಿಯಿಂದ ನಾನೇ ಫೋನ್ ಮಾಡ್ಕೊಂಡು ಕೇಳ್ಕೊಂಡೇ ಬಂದೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಐ ಥಿಂಕ್ ಇಷ್ಟು ದೊಡ್ಡದು ನಾನು ನೋಡಿಲ್ಲ. ನಾನು ಪರ್ಸ್ನಲಿ ಯಾವತ್ತೂ ಹೋಗಿ ಈಗ ಬೆಂಗಳೂರಾಗಿರ್ತೀನಿ ಅಂದ್ರೂ ಕೂಡ ಒಂದು ಮಟ್ಟದ ನೋಡಿರ್ತೀವಿ ದೊಡ್ಡ ಜಿಮ್ಗಳು. ಬಟ್ ಒಂದೇ ಜಾಗದಾಗೆ ಎಲ್ಲನೂ ಮಾರ್ಷಲ್ ಆರ್ಟ್ಸಿಂದ ಹಿಡ್ಕೊಂಡು, ಆಮೇಲೆ MMA ಇಂದ ಹಿಡ್ಕೊಂಡು, ಬಾಡಿ ಬಿಲ್ಡಿಂಗಿಂದ ಹಿಡ್ಕೊಂಡು, ಸ್ಟ್ರೆಂತ್ ಟ್ರೈನಿಂಗು, ಬೇರೆ ಇವ್ರದ್ದೇನೇನೋ ಸುಮಾರಷ್ಟು ಪ್ರೋಗ್ರಾಮ್ಸ್ಗಳನ್ನ ಅಂಡರ್ ಒನ್ ರೂಫ್ ಮಾಡಿರೋದು. ಆಮೇಲೆ ಒಂದು ಕೆಫೆ ಮಾಡತ್ತಾರೆ. ಸೊ ಫಾರ್ ಎವ್ರಿಬಡಿ ಹೂ ವಾಂಟ್ಸ್ ಟು ಬಿ ಫಿಟ್, ಹೂ ವಾಂಟ್ಸ್ ಟು ಬಿ ಹೆಲ್ದಿ, ಅವರಿಗೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಥರ ಆಗೈತಿದು. ಸೊ ಐ ವಿಶ್ ದೆಮ್ ಗುಡ್, ಒಳ್ಳೇದಾಗಲಿ, ಚಲೋ ಆಗಲಿ. ಆ್ಯಂಡ್ ಕರ್ನಾಟಕ ತುಂಬ ಈ ಥರದ್ದು ಇನ್ನೊಂದಿಷ್ಟು ಮಾಡಿರಿ.